ಸೋಪ್ಸ್ ಆ್ಯಂಡ್ ಡಿಟರ್ಜೆಂಟ್ಸ್ ಲಿಮಿಟೆಡ್ ಸಾಬೂನು ತಯಾರಿಕೆಯಲ್ಲಿ ವಿಶ್ವದಲ್ಲಿಯೇ ಹೆಸರು ಗಳಿಸಿರುವ ಹಾಗೂ ಶತಮಾನೋತ್ಸವವನ್ನು ಪೂರೈಸಿರುವ ಕರ್ನಾಟಕ ಸರ್ಕಾರದ ಹೆಮ್ಮೆಯ ಸಂಸ್ಥೆ ಎಂಬ ಖ್ಯಾತಿಗೆ ಪಾತ್ರರಾಗಿರುವ ಕರ್ನಾಟಕ ಸೋಪ್ಸ್ ಆ್ಯಂಡ್ ಡಿಟರ್ಜೆಂಟ್ಸ್ ಲಿಮಿಟೆಡ್ ರಿಯಾಯಿತಿ ದರದಲ್ಲಿ ತನ್ನ ಉತ್ಪನ್ನಗಳ ಪ್ರದರ್ಶನ ಹಾಗೂ ಮಾರಾಟ ಮೇಳವನ್ನು ಆಯೋಜಿಸಲಾಗುತ್ತಿದೆ. ರಿಯಾಯಿತಿ ದರದಲ್ಲಿ ಶುದ್ಧ ನೈಸರ್ಗಿಕ ಶ್ರೀಗಂಧದ ಎಣ್ಣೆಯುಕ್ತ ಉತ್ಕೃಷ್ಟ ಗುಣಮಟ್ಟದ ಉತ್ಪನ್ನಗಳ ಮೈಸೂರು ಸ್ಯಾಂಡಲ್ ಸಾಬೂನ್ ಮೇಳ ದಿನಾಂಕ 22/8/2025 ರಿಂದ 31/8/2025 ಸಮಯ ಬೆಳಗ್ಗೆ 10 ಗಂಟೆಯಿಂದ ರಾತ್ರಿ 9 ಗಂಟೆಯವರೆಗೆ. ಸ್ಥಳ ರಾಯಚೂರು ಜಿಲ್ಲಾ ವೀರಶೈವ ಲಿಂಗಾಯತ ಸಮಾಜ, ಶ್ರೀ ಬಸವೇಶ್ವರ ರಸ್ತೆ, ರಾಯಚೂರು. Sorry, it's DJ. You can get some. ಆಟೋಗಳಿಗೆ ಒಂದು ಕ್ರಮ ಈ ವರ್ಷದಿಂದ ಒಂದು ಕ್ರಮ. ರಾಯಚೂರು ಸಂಚಾರ ಪೊಲೀಸ್ ವತಿಯಿಂದ ನಗರದಲ್ಲಿ ಎಲ್ಲ ದಾಖಲಾತಿಗಳನ್ನು ಹೊಂದಿರುವ ಪ್ರಯಾಣಿಕರ ಆಟೋ ರಿಕ್ಷಾಗಳಿಗೆ ಕ್ರಮಬದ್ಧವಾದ ಕ್ರಮ ಸಂಖ್ಯೆಗಳನ್ನು ನೀಡಲಾಯಿತು. ರಾಯಚೂರು ಎಸ್ಪಿ ಪುಟ್ಟಮಾದಯ್ಯ ಅವರು ಮತ್ತು ಡಿವೈಎಸ್ಟಿ ಹಾಗೂ ಸರ್ಕಲ್ ಇನ್ಸ್ಪೆಕ್ಟರ್ ಅವರು ಆಟೋ ರಿಕ್ಷಾಗಳಿಗೆ ನಂಬರ್ಗಳನ್ನು ಅಂಟಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಜಿಲ್ಲಾ ಪೊಲೀಸ್ ಪರಿಶಿಷ್ಟ ಅಧಿಕಾರಿಗಳು, 1970ರ ದಶಕದಲ್ಲಿ ಆಟೋಗಳು ಇರಲಿಲ್ಲ, ಯಂತ್ರಚಾಲಿತ ವಾಹನಗಳು ಇರಲಿಲ್ಲ, ಆಗ ಕುದುರೆ ಗಾಡಿಗಳು ಹೆಚ್ಚಿದ್ದವು. ಆರಂಭದಲ್ಲಿ ಆಟೋ ರಸ್ತೆಗಳೆಯಲುಂಟಾಗ ಮಾಲೀಕರು ವಿರೋಧ ವ್ಯಕ್ತಪಡಿಸಿದರು. ತದನಂತರ ಕೆಲವು 1 ವರ್ಷದಲ್ಲಿ ಬೆಂಗಳೂರಿನಲ್ಲಿ ಕುದುರೆ ಗಾಡಿಗಳೇ ಮಾಯವಾದವು. ಹಾಗೆ ಬದಲಾವಣೆ ಎಂಬುದು ಜಗದ ನಿಯಮ, ನಾವು ಅದಕ್ಕೆ ತಕ್ಕಂತೆ ಹೊಂದಿಕೊಳ್ಳಬೇಕು ಎಂದು ಹೇಳಿದರು. ಈ ವೇಳೆ ಮಾತನಾಡಿದ ಡಿವೈಎಸ್ಟಿ ಶಿವಕುಮಾರ್ ಅವರು, ಆಟೋ ಚಾಲಕರು 1 ತಿಂಗಳ ಸಮಯಕ್ಕೆ ಹೇಳಿ ಸಮಯದಲ್ಲಿಯೇ ತಾವು ದಾಖಲೆಗಳನ್ನು ಮಾಡಿಸಿಕೊಂಡಿರುವುದು ಸಂತಸದ ವಿಚಾರ. ಪೊಲೀಸ್ ಇಲಾಖೆಯಿಂದ ಧನ್ಯವಾದ ತಿಳಿಸುತ್ತೇವೆ. ದಾಖಲೆಗಳು ಯಾಕೆ ಮುಖ್ಯವಾಗುತ್ತವೆ ಎಂಬುದಕ್ಕೆ ಯಾವುದಾದರೂ ಅಹಿತಕರ ಘಟನೆ ಜರುಗಿದಾಗ ಪ್ರಾಣ ಹಿಂತಿರುಗಿಸಲು ಸಾಧ್ಯವಿಲ್ಲ. ಒಂದು ವೇಳೆ ದಾಖಲೆಗಳು ಸರಿಯಾಗಿ ಇದ್ದರೆ ಪರಿಹಾರ ರೂಪದಲ್ಲಿ ಸಹಕರಿಸಬಹುದು. ಹಾಗಾಗಿ ದಾಖಲೆಗಳನ್ನು ನಿರ್ವಹಣೆ ಮಾಡುವುದು ಮುಖ್ಯವಾಗುತ್ತದೆ ಎಂದು ಹೇಳಿದರು. ಎಲ್ಲ ದಾಖಲಾತಿಗಳನ್ನು ಹೊಂದಿರುವ ಪ್ರಯಾಣಿಕರ ಆಟೋ ರಿಕ್ಷಾ ಮಾಲೀಕರು ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ತಮ್ಮ ವಾಹನಕ್ಕೆ ಸಂಬಂಧಿಸಿದ ದಾಖಲಾತಿಗಳು ನೀಡಿ ಕ್ರಮ ಸಂಖ್ಯೆಗಳನ್ನು ಪಡೆದುಕೊಳ್ಳಲು ಠಾಣೆಯ ಪಿಎಸ್ಐ ತಿಳಿಸಿದರು. ए बैठो जरा, तुम जरा पीछे जाओ जरा, आप लोग भैया भैया ಯಾವ ಯಂತ್ರ ಚಾಲಿತ ವಾಹನಗಳು ಇರಲಿಲ್ಲ. ಏನಿತ್ತು, ಎತ್ತಿನ ಗಾಡಿ ಇತ್ತು. ನಿಮ್ಮಲ್ಲಿ ರಾಯಚೂರು ಬಸ್ ಏನಿದ್ದರೂ ಗೊತ್ತಿಲ್ಲ, ಎತ್ತಿನ ಬಂಡಿ ಇತ್ತು. ಬಿಟ್ಟರೆ ಕುದುರೆಗಳಿಂದ ಸಾಗಾಟ ಆಗ್ತಾ ಇತ್ತು, ಅದೇ ಟಾಂಗ ಆಗ್ತಾ ಇತ್ತು. ಬೆಂಗಳೂರು ನಗರದಲ್ಲಿ ಮೋಸ್ಟ್ಲಿ 60-70ನೇ ದಶಕ ಅನ್ಸುತ್ತೆ ಆಟೋಗಳು ಬಂದಾಗ ಈ ನಮ್ಮ ಟಾಂಗ ಮಾಲೀಕರು ಹೋಗಿ ಬೆಂಗಳೂರು ಪೊಲೀಸ್ ಕಮಿಷನರ್ ರಿಕ್ವೆಸ್ಟ್ ಮಾಡ್ತಾರೆ, ನಮಗೆ ಆಟೋಗಳು ಬೇಡ, ನಮಗೆಲ್ಲ ತೊಂದರೆ ಆಗುತ್ತೆ, ನಮ್ಮ ಜೀವನ ನಿರ್ವಹಣೆ ಕಷ್ಟ ಆಗುತ್ತೆ. ಟಾಂಗನೇ ಓಡಿಸ್ತೀವಿ ಅಂತ. ಕಾಲ ಬದಲಾದಂತೆ ಪ್ರತಿಯೊಂದು ಬದಲಾಗ್ತಾ ಹೋಗುತ್ತೆ. ಕಮಿಷನರ್ ಹೇಳ್ತಾರೆ, ಇಲ್ಲಿ ಹಂಗೆ ಆಗಲ್ಲ, ನೀವು ಬದಲಿ ವ್ಯವಸ್ಥೆ ಬಗ್ಗೆ ನೀವು ಮಾಡ್ಕೊಳ್ಳಿ, ಬಟ್ ನಾವು ಬಂದಂಥ ಈ ಹೊಸ ಅವಕಾಶಗಳನ್ನ ನಾವು ಜನರಿಗೆ ನೀವು ಮಾಡೋದು ಬೇಡಿ, ಹೊಸ ಆಟೋ ತಗೊಳ್ಳೋದು ಬೇಡಿ ಅಂತ ಹೇಳಿ ತಿಳಿಸ್ತಾರೆ. 1-2-3 ವರ್ಷಗಳಲ್ಲಿ ಬೆಂಗಳೂರಲ್ಲಿ 1 ಟಾಂಗಿ ಗಾಡಿ ಇರೋದು, ಎಲ್ಲ ಆಟೋಗಳು ಬಂದಿರ್ತವೆ. ಇದು ಬದಲಾವಣೆ. ಈ ಬದಲಾವಣೆಯನ್ನು ನಾವು ಯಾರು ತಡಿಲಿಕ್ಕಾಗಲ್ಲ. ಬೆಳಗ್ಗೆ ಸೂರ್ಯ ಉದಯಿಸ್ತಾನೆ, ಮಧ್ಯಾಹ್ನ ನೆತ್ತಿ ಮೇಲೆ ಬರ್ತಾರೆ, ಮತ್ತು ಈವ್ನಿಂಗು
ಈ ಕಡೆ ಹೋಗಿ ಅಸ್ತಂಗತರಾಗ್ತದೆ. ನೀವು ಸೂರ್ಯನ ಇಲ್ಲೇ 12 ಗಂಟೆ ಇಲ್ಲೇ ಇರು, ನಾವು ಹೇಳಿದಾಗ ಕೇಳು, ಸಾಧ್ಯ ಇಲ್ಲ. ಈ ಬದಲಾವಣೆ ನಿರಂತರ, ಬದಲಾವಣೆ ಶಾಶ್ವತ. ಆಯ್ತಾ? ಈ ಇಂಪಾರ್ಟೆಂಟ್, 3 ಇಂಪಾರ್ಟೆಂಟ್. ನಾವು ಮುಂದೆ ಒಂದು ಚಕ್ರ ಇಂಪಾರ್ಟೆಂಟ್ ಅಂದರೆ ಇನ್ನೆರಡು ತೆಗೆದುಬಿಡುವಾಗ ಓಡಲ್ಲ, ಹ್ಯಾಂಡ್ಲಿಂದವ್ರು ಓಡಲ್ಲ, ಬ್ರೇಕ್ ಇದ್ದವರೆ ನಾವೇ ಡ್ರೈವ್ ಮಾಡ್ಲಿಕ್ಕಾಗಲ್ಲ, ಕ್ಲಚ್ ಇದ್ದವರು ಆಪ್ರೇಟ್ ಮಾಡ್ಲಿಕ್ಕಾಗಲ್ಲ, ಪೆಟ್ರೋಲು ಡೀಸೆಲು ಫ್ಯೂಲ್ ಇಲ್ಲ ಅಂದರೆ ಏನೂ ನಡಿಲ್ಲ. ಹೌದಲ್ಲ? ಹಾಗೆ ಪ್ರತಿಯೊಂದು ಇಂಟರ್ಡಿಪೆಂಡೆಂಟ್, ಒಬ್ಬರ ಮೇಲೆ ಇನ್ನೊಬ್ಬರು ಅವಲಂಬಿತರಾಗಿತ್ತು, ಒಬ್ಬರ ಮೇಲೆ ಇನ್ನೊಬ್ಬರು ಅವರ. ಅವ್ರು ಯಾವುದೇ ಜಾತಿ ಇರಲಿ, ಧರ್ಮ ಇರಲಿ, ಲಿಂಗ ಇರಲಿ, ಭಾಷೆ, ಎಲ್ಲೋ ಒಂದು ಮೂಲೆಯಲ್ಲಿ ಜೋಳ ಬೆಳೀತಾರೆ, ಮನೇಲಿ ಬಂದು ರೊಟ್ಟಿ ಮಾಡ್ತೀವಿ. ಇನ್ನೆಲ್ಲೋ ಸಮುದ್ರದಲ್ಲಿ ಉಪ್ಪು ತಯಾರು ಮಾಡ್ತಾರೆ. ರಾಯಚೂರು ಉಪ್ಪು ಮಾಡ್ತೀವ ನಾವು, ಉಪ್ಪು ತಯಾರು ಮಾಡ್ತೀವ? ಯಾವುದೋ ಸಮುದ್ರದಲ್ಲಿ ಉಪ್ಪು ಮಾಡ್ತಾರೆ. ನಾವು ಅದಕ್ಕೆ ನಮ್ಮ ಊಟಕ್ಕೆ ಅದನ್ನು ಬೇಕಾದಷ್ಟು ಹದವಾಗಿ ನಾವು ಮಿಶ್ರಣ ಮಾಡ್ತೀವಿ. ಹೀಗೇನೆ ಯಾವುದಾದ್ರು ಕ್ಷೇತ್ರ ತಗೊಳ್ಳಿ, ಒಂದರಿಂದ ಇನ್ನೊಂದಕ್ಕೆ ನಾವು ಅವಲಂಬಿತರಾಗಿ ಆಗಿರ್ತೀವಿ. ಹಾಗೆ ಈ ನಗರನೂ ಕೂಡ ನಿಮ್ಮ ಮೇಲೆ ಅವಲಂಬಿತರಾಗಿರ್ತೀವಿ. ನಗರ ಜನ ಎಷ್ಟು ಪ್ರೈವೇಟ್ ವೆಹಿಕಲ್ ಇಟ್ಕೊಳ್ಳೋರು, ದೊಡ್ಡ ಶ್ರೀಮಂತರು ಬಿಟ್ಟರೆ ಮಿಡ್ಲ್ ಕ್ಲಾಸ್ ಆ್ಯಂಡ್ ಬಿಲೋ ಮಧ್ಯಮ ವರ್ಗದ ಜನಗಳು ನಿಮ್ಮ ಹತ್ರ ಬರಲೇಬೇಕು, ಬರ್ತಾರೆ. ಅವ್ರಿಗೂ ಅವರ ಪ್ರಯಾಣ ಒಂದು ಕಡೆ ಇನ್ನೊಂದು ಕಡೆ ಹೋಗೋದು ಅನುಕೂಲ ಆಗುತ್ತೆ, ನಿಮಗೂ ಕೂಡ ಒಂದು ಅದರಿಂದ ಕಾಸು ಬರ್ತದೆ. ಈ ಸಂದರ್ಭದಲ್ಲಿ ಡಾಕ್ಯುಮೆಂಟ್ಸ್ ತುಂಬ ಚೆನ್ನಾಗಿರ್ಬೇಕು. ನೋಡಿ, ಆಕ್ಸಿಡೆಂಟ್ಸ್ ಯಾರ ಕೈಯಲ್ಲೂ ಇಲ್ಲ. ಇದೇ ನಾವು ಹೇಳ್ದಾಗುತ್ತಾ? ಆಗಲ್ಲ. ನೋಡಿ, ಜನವರಿ 1ರಿಂದ ಇಲ್ಲಿ ಗಂಟ ರಾಯಚೂರು 180 ಜನ ಪ್ರಾಣ ಕಳ್ಕೊಂಡಿದ್ದಾರೆ. ಒಬ್ಬರಲ್ಲಿ ಎಷ್ಟು ಎಲ್ಲರಿಗೂ ಮಾದರಿ ಆಗಬೇಕು, ಅವರೆಲ್ಲರೂ ನೋಡಿ ಕಲ್ತ್ಕೋಬೇಕಂತೇಳಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಅತ್ಯಂತ ಸುರಕ್ಷಿತವಾಗಿರ್ತಕ್ಕಂಥ ವಾಹನವನ್ನು ಚಲಾಯಿಸ್ರಿ. ವಿಶೇಷವಾಗಿ ನೋಡಿ, ನಮ್ಮ ವಾಹನದಲ್ಲಿ ವಯಸ್ಸಾಗಿರ್ತಕ್ಕಂಥವ್ರು ಬರ್ತಾರೆ, ಚಿಕ್ಕ ಮಕ್ಕಳೆಲ್ಲ ಬರ್ತಾರೆ, ಶಾಲಾ ಮಕ್ಕಳು ಬರ್ತಾರೆ. ಅದ್ರ ಬಗ್ಗೆ ತುಂಬ ಜಾಗೃತಿ ಇರಬೇಕು. ಅದರಲ್ಲಿ ರೂಲ್ಸ್ ಏನಿದೆ ಅಲ್ಲಿ ರೂಲ್ಸನ್ನು ಫಾಲೋ ಮಾಡಿ. ವಿಶೇಷವಾಗಿ ಈಗ ಗಣೇಶ ಮತ್ತು ಈದ್ ಮಿಲಾದ್ ಹಬ್ಬ ಬರ್ತದೆ, ಅಂಥ ಸಂದರ್ಭದಲ್ಲಿ ನೀವು ಕೆಲವೊಂದು ಕಡೆ ಮೆರವಣಿಗೆ ಸಂದರ್ಭದಲ್ಲಿ ರಿಸ್ಟ್ರಿಕ್ಷನ್ ಇರ್ತದೆ, ಅಲ್ಲೆಲ್ಲ ಹೋಗಿ ನಾವೆಲ್ಲರೂ ಟ್ರಾಫಿಕ್ ಜಾಮ್ ಮಾಡ್ತಕ್ಕಂಥದ್ದು ಎಲ್ಲ ಮಾಡೋದು ಬೇಡ. ಎಲ್ಲರೂ ನೀವು ಕೂತ್ಕೊಂಡು ಒಂದು ರಾಯಚೂರು ನಗರದ ಸಂಚಾರ ಸುವ್ಯವಸ್ಥೆನ ತುಂಬ ಚೆನ್ನಾಗಿ ಕಾಪಾಡುವಂಥ ಕೆಲಸನ ನಾವೆಲ್ಲರೂ ಮಾಡೋಣ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಕ್ಲಾಸಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ದಾಖಲೆಗಳ ನಿರ್ವಹಣೆಯನ್ನು ಪ್ರತಿಯೊಬ್ಬರು ಮಾಡ್ಕೊಳ್ಳೇಬೇಕು ಅಂತೇಳಿ ಹೇಳಿದಾಗ ಅವರೆಲ್ಲನೂ ಭಾಳ ಜನ ಖುಷಿಯಾಗಿ, ಇಲ್ಲ ಸರ್ ನೀವು ಹೇಳ್ತಕ್ಕಂಥದ್ದು ಒಳ್ಳೆಯ ವಿಚಾರ, 100% ಇದಕ್ಕೆ ನಾವು ಟೈಮ್ ಕೊಡಿ, ನಾವು ನಿಧಾನವಾಗಿ ಒಬ್ಬರಾಗೊಬ್ಬರು ಮಾಡ್ಕೊಳ್ತಾ ಹೋಗ್ತೀವಿ ಅಂತೇಳಿ ಇವತ್ತು ಆ ಮಾತನ್ನು ಉಳಿಸ್ಕೊಂಡಿರಿ. ನೀವು ಅವತ್ತೇ ನಮಗೆ ಮಾತು ಕೊಟ್ಟಿದ್ರೆ ಆ ಪ್ರಕಾರ ನೀವು ಉಳಿಸ್ಕೊಂಡಿರಿ. ಅದಕ್ಕೆ ನಮಗೆ ಖುಷಿ ಆಗ್ತದೆ. ನಮ್ಮ ಇಲಾಖೆ ವತಿಯಿಂದ ಫಸ್ಟಿಗೆ ನಿಮಗೆ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂತ ಹೇಳಿದ್ರೆ ವಾಹನ ಚಲಿಸ್ಬೇಕಾದ್ರೆ ಆಕಸ್ಮಿಕವಾಗಿ ಏನಾದರೂ ತೊಂದರೆಗಳಾದರೆ, ಅಪಘಾತಗಳಾದರೆ ನಾವು ಕಷ್ಟಪಟ್ಟು ದುಡ್ಕೊಂಡು ತಿಂತಕ್ಕಂಥ ಜನ ನಾವು. ನಮಗೆ ಅಂಥ ಸಂದರ್ಭದಲ್ಲಿ ನಷ್ಟವನ್ನು ತುಂಬೋದಕ್ಕೆ ಅಷ್ಟೊಂದು ಆಗಂಗಿಲ್ಲ ನಮಗೆ, ಅಥವಾ ಕಳ್ಕೊಂಡಿರ್ತಕ್ಕಂಥ ಪ್ರಾಣವನ್ನು ವಾಪಸ್ ತಂದುಕೊಡೋಕ್ಕೆ ಆಗಂಗಿಲ್ಲ. ಆದರೆ ಪರಿಹಾರ ರೂಪದಲ್ಲಿ ಏನಾದ್ರು ಕೊಡೋಕ್ಕೆ ಸಾಧ್ಯ ಆಗ್ತದೆ. ಆ ಕಾರಣಕ್ಕೆ ದಾಖಲಾತಿ ನಿರ್ವಹಣೆ ಮಾಡ್ತಕ್ಕಂಥದ್ದಂತೂ ತುಂಬ ವೆರಿ ಇಂಪಾರ್ಟೆಂಟು. ಆ ಕೆಲಸವನ್ನು ನೀವು ಇವತ್ತು ಮಾಡಿದಿರಿ. ನೀವು ಇದಕ್ಕೆ ನಮ್ಮ PSR ಅವರಿಗೆ, ನಮ್ಮ ಇನ್ಸ್ಪೆಕ್ಟರ್ಗೆ ನಾನು ಥ್ಯಾಂಕ್ಸ್ ಹೇಳಬೇಕು. ಯಾಕೆ ಅಂತ ಹೇಳಿದ್ರೆ ಇದನ್ನು ಸುಮ್ಮನೆ ಹೇಳಿ ಬಿಡಲಿಲ್ಲ, ಕಂಟಿನ್ಯೂಸ್ ಆಗಿ ಇದನ್ನು ಫಾಲೋಅಪ್ ಮಾಡ್ತಾ ಆ ಮೀಟಿಂಗ್ ಆಗಿ 1 ತಿಂಗಳಾದಮೇಲೆ ಮತ್ತೆ ನಿಮಗೆ ಯಾರ್ಯಾರ್ದು ವೆಹಿಕಲ್ಸ್ ಡಾಕ್ಯುಮೆಂಟ್ ಇಲ್ಲ ಅವ್ರನ್ನೆಲ್ಲ ಕರ್ಕೊಂಬಂದು ಒಂದು 50 ವೆಹಿಕಲ್ಸ್ಗಳನ್ನ ಸೀಜ್ ಮಾಡಿ ನಿಮಗೆ ಮತ್ತೆ ಅವೇರ್ನೆಸ್ ಮಾಡ್ತಕ್ಕಂಥ ಕೆಲಸವನ್ನು ಕಂಟಿನ್ಯೂಸ್ ಮಾಡ್ತಾ ಬಂದರು ಅವರು. ಅದೆಲ್ಲರೂ ಫಲ ಇವತ್ತು ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ನೀವೆಲ್ಲನೂ ಸಹ ಎಕ್ಸಾಕ್ಟ್ ಡಾಕ್ಯುಮೆಂಟನ್ನು ಕ್ಲಿಯರ್ ಮಾಡ್ಕೊಂಡಿದ್ದೀರಿ. ಇತ್ತೀಚೆಗೆ ರಾಯಚೂರು ಜಿಲ್ಲೆಯಲ್ಲಿ ನವಜಾತ ಶಿಶುಗಳ ಪತ್ತೆ ಪ್ರಕರಣ ಅನ್ನದಾನ, ಭೂಮಿದಾನ ಸೇರಿದಂತೆ ಹಲವು ದಾನಗಳು ಹಿಂದೂ ಸಮಾಜದಲ್ಲಿ ಶ್ರೀಮಂತವಾಗಿದ್ದು ಎಲ್ಲ ದಾನಗಳಿಗಿಂತ ರಕ್ತದಾನ ಶ್ರೇಷ್ಠವಾಗಿದೆ ಎಂದು ಕಿಲ್ಲೆ ಬೃಹತ್ ಮಟ್ಟದ ಶಾಂತಮಲ ಶಿವಾಚಾರ್ಯ ಸ್ವಾಮೀಜಿ ಹೇಳಿದರು. ಅವರಿಂದು ನಗರದ ಭಾರತೀಯ ವೈದ್ಯಕೀಯ ಸಂಘದ ಸಭಾಂಗಣದಲ್ಲಿ ಪ್ರಜಾಪೀಠ ಬ್ರಹ್ಮಕುಮಾರಿ ವಿಶ್ವವಿದ್ಯಾಲಯ ಹಾಗೂ ವಿವಿಧ ಸಂಘ ಸಂಸ್ಥೆಗಳಿಂದ ಹಮ್ಮಿಕೊಂಡಿದ್ದ ರಕ್ತದಾನ ಶಿಬಿರದ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಸಾನ್ನಿಧ್ಯ ವಹಿಸಿ ಮಾತನಾಡಿದರು. ಜೀವ ಇದ್ದರೆ ಏನಾದರೂ ಸಾಧಿಸಬಹುದಾಗಿದೆ, ಆದರೆ ಜೀವವನ್ನು ನೀಡಲು ರಕ್ತದಾನ ಒಂದೇ ಮಾರ್ಗವಾಗಿದ್ದು ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದಿಂದ ಅತ್ಯಂತ ಅರ್ಥಪೂರ್ಣವಾದ ಕಾರ್ಯಕ್ರಮವನ್ನು ಮಾಡಲಾಗುತ್ತಿದೆ ಎಂದರು.
ಇದೇ ವೇಳೆ ನಗರ ಶಾಸಕ ಡಾಕ್ಟರ್ ಶಿವರಾಜ್ ಪಟೇಲ್ ಮಾತನಾಡಿ, ರಾಯಚೂರು ಹಿಂದುಳಿದ ಜಿಲ್ಲೆಯಾಗಿದ್ದು, ಜಿಲ್ಲೆ ಸೇರಿದಂತೆ ಕಲ್ಯಾಣ ಕರ್ನಾಟಕ ಭಾಗವು ಅತ್ಯಂತ ಹಿಂದುಳಿದ ಭಾಗವೆಂದು ಹಣೆಪಟ್ಟಿಯನ್ನು ಕಟ್ಟಿಕೊಂಡಿದ್ದು, ಈ ಭಾಗದಲ್ಲಿ ಹೆಚ್ಚಾಗಿ ರಕ್ತಹೀನತೆ ಪ್ರಕರಣಗಳು ಕಾಣುತ್ತೇವೆ. ಈ ಭಾಗದಲ್ಲಿ ರಕ್ತದ ಕೊರತೆಯನ್ನು ನೀಗಿಸಲು ರಕ್ತದಾನ ಶಿಬಿರಗಳು ಮಹತ್ವದ ಪಾತ್ರವನ್ನು ವಹಿಸುತ್ತವೆ ಎಂದು ತಿಳಿಸಿದರು. ಹೆರಿಗೆ ಸಮಯದಲ್ಲಿ ಗರ್ಭಿಣಿಯರಿಗೆ ರಕ್ತದ ಅವಶ್ಯಕತೆ ತುಂಬ ಇರುತ್ತದೆ. ರಕ್ತದಾನ ಮಾಡಲು ಪ್ರತಿಯೊಬ್ಬರು ಮುಂದಾಗಬೇಕು. ಆರೋಗ್ಯ ಕ್ಷೇತ್ರದ ಎಲ್ಲ ಸಿಬ್ಬಂದಿಗಳಿಗೂ ಕೂಡ ರೋಗಿಗಳ ಆರೈಕೆಯಲ್ಲಿ ಮಹತ್ವದ ಪಾತ್ರವನ್ನು ವಹಿಸುತ್ತಾರೆ ಎಂದು ಹೇಳಿದರು. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಅಧಿಕಾರಿ ಡಾಕ್ಟರ್ ಸುರೇಂದ್ರ ಬಾಬು ಮಾತನಾಡಿ, ನಗರದ 5 ಸ್ಥಳಗಳಲ್ಲಿ ರಕ್ತದಾನ ಶಿಬಿರಗಳನ್ನು ಮಾಡುವ ಮೂಲಕ ರಕ್ತದ ಕೊರತೆಯನ್ನು ನೀಗಿಸುತ್ತಿರುವ ಬ್ರಹ್ಮಕುಮಾರಿ ಈಶ್ವರ್ಯ ವಿಶ್ವವಿದ್ಯಾಲಯದ ಕಾರ್ಯ ಶ್ಲಾಘನೀಯವಾದದ್ದು. ಜಿಲ್ಲೆಯ ಜನರಲ್ಲಿ ರಕ್ತದಾನದ ಕುರಿತು ಹೆಚ್ಚಿನ ಜಾಗೃತಿ ಮೂಡಿಸಬೇಕಿದ್ದು, ಸ್ವಯಂ ಪ್ರೇರಿತರಾಗಿ ರಕ್ತದಾನಕ್ಕೆ ಪ್ರತಿಯೊಬ್ಬರು ಮುಂದಾಗಬೇಕಿದೆ ಎಂದರು. ಆದಂಥ ಆಸ್ಪತ್ರೆ ಆಫೀಸರ್ವರಿಗೂ ಹಾಗೂ ಸ್ನೇಹಿತರಿಗೂ ಹಾಗೂ ವೆಂಕಟೇಶ್ ಅವರಿಗೂ ಅಸೋಸಿಯೇಷನ್ನಿಂದ ಬಂದಂಥ ಎಲ್ಲರಿಗೂ ನಮಸ್ಕಾರ ಹೇಳ್ತಾ, ಈ ಬೃಹತ್ ರಕ್ತದಾನ ಶಿಬಿರವನ್ನು ರಕ್ತದಾನದ ಬಗ್ಗೆ ಬಹಳ ಸುಂದರವಾಗಿರುವಂತಹ ಕಾರ್ಯಕ್ರಮವನ್ನು ಈ ರಕ್ತ ಭಂಡಾರ ನಿಧಿಯಾಗಿರ್ಬೋದು, ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರ್ಯ ವಿಶ್ವವಿದ್ಯಾಲಯದವರಾಗಿರ್ಬೋದು ಬೃಹತ್ ರಕ್ತದಾನವನ್ನು ಹಮ್ಮಿಕೊಂಡಿದ್ದಾರೆ. ನಮ್ಮಲ್ಲಿ ಪ್ರಚಲಿತವಾಗಿರುವಂತಹ ದಾನಗಳಿದ್ದಾವೆ. ಭೂಮಿದಾನ, ವಸ್ತ್ರದಾನ, ಸುವರ್ಣದಾನ, ರಜತದಾನ, ಕನ್ಯಾದಾನ, ಅನ್ನದಾನ, ಇನ್ನೂ ಅನೇಕ ಸಾವಿರಾರು ವಿಧವಾಗಿರ್ತಕ್ಕಂಥ ದಾನಗಳು ಇತಿಹಾಸದಲ್ಲಿಯೇ ಪ್ರಚಲಿತದಲ್ಲಿಯೇ ಇವು ಹಾಗೆ ಮುಂದುವರಿಸಿಕೊಂಡು ಹೋಗ್ತಾ ಇದೆ. ಇವೆಲ್ಲವೂ ಕೂಡ ಜೀವಂತವಾಗಿ ಇರಬೇಕಂದ್ರೆ ಈ ಕನ್ಯಾದಾನ ಆಗಿರ್ಬೋದು, ಭೂದಾನ ಆಗಿರ್ಬೋದು, ಮನೆ ದಾನ ಆಗಿರ್ಬೋದು, ಈ ಎಲ್ಲ ದಾನಗಳ ಜೀವಂತವಾಗಿರ್ಬೇಕಂತಂದ್ರೆ ಇವತ್ತಿನ ಈ ಕಲಿಯುಗದಲ್ಲಿ ಅತ್ಯಂತ ದೊಡ್ಡದಾಗಿರ್ತಕ್ಕಂಥ ದಾನ ಯಾವುದಾದ್ರೂ ಇದ್ರೆ ಅನ್ನದಾನಕ್ಕಿಂತ ಶ್ರೇಷ್ಠ ದಾನ ಯಾವುದಂತಂದ್ರೆ ರಕ್ತದಾನ ಅಂತ. ಜೀವ ಇದ್ದರೇನೆ ಎಲ್ಲವಷ್ಟು ಸಾಧ್ಯ. ಜೀವ ಇಲ್ಲದೆ ಏನಪ್ಪ ಅಂದರೆ ನಾವೇನು ಮಾಡ್ಲಿಕ್ಕೆ ಆಗೋದಿಲ್ಲ. ಈ ನಿಟ್ಟಿನ ಚೌಕಟ್ಟಿನಲ್ಲಿ ಇವತ್ತು ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರ್ಯ ವಿಶ್ವವಿದ್ಯಾಲಯದ ರಾಜಯೋಗಿನಿಯಾಗಿರುವಂತಹ ಬಾಗಿ ಪ್ರಕಾಶ್ ಮಣೇಜಿ ಅವರ 18ನೇ ಪುಣ್ಯ ಸ್ಮರಣೋತ್ಸವವಾಗಿ ಹಮ್ಮಿಕೊಂಡಿರ್ತಕ್ಕಂತಹ ಈ ರಕ್ತದಾನ ಶಿಬಿರ ಬಹಳ ಅರ್ಥಪೂರ್ಣವಾಗಿರುವಂಥದ್ದು. ಈಗೆಲ್ಲ ಪುಣ್ಯ ಸ್ಮರಣೋತ್ಸವವನ್ನು ಮಾಡ್ತಾರೆ, ಮನೆಯಲ್ಲಿ ಫೋಟೋ ಇಟ್ಟು ಅದಕ್ಕೊಂದಿಷ್ಟು 2 ಫೀಟು 3 ಫೀಟು 6 ಇಂಚು ಪ್ರಿಂಟು ಅದು ಏನೋ ವಿಧ ವಿಧವಾಗಿರ್ತಕ್ಕಂಥ ಫೋಟೋ ಇಟ್ಟು ಅಲಂಕಾರವನ್ನು ಮಾಡಿ ಅವರು ಮನೆಯವರಿಗೆ ಊಟ ಮಾಡಿ ಬಂದಿರತಕ್ಕಂಥ ಎಲ್ಲರೂ ಕೂಡ ಭಿಕ್ಷ ಭೋಜ. ಇವತ್ತು ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾನಿಲಯದಿಂದ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಶ್ಲಾಘನೀಯವಾದಂಥ ಕೆಲಸ. ಯಾಕೆಂದರೆ ಇವತ್ತು ನಮ್ಮ ರಾಯಚೂರು ನಿಮಗೆಲ್ಲರಿಗೂ ಗೊತ್ತು, ಅತ್ಯಂತ ಹಿಂದುಳಿದ ಜಿಲ್ಲೆ. ಎಸ್ಪೆಷಲಿ ಮಾಲ್ ನ್ಯೂಟ್ರಿಷನಲ್ಲಿ ನಮ್ಮ ಎಲ್ಲ ಮಕ್ಕಳಾಗಿರ್ಬೋದು, ತಾಯಂದಿರಾಗಿರ್ಬೋದು, ನಮಗೆ ಸ್ವಲ್ಪ ರಕ್ತಹೀನತೆ ಜಾಸ್ತಿ ಈ ಭಾಗದ ಜನರಿಗೆ. ಯಾಕೆಂದರೆ ನಮ್ಮಲ್ಲಿ ಕಾಯಿಪಲ್ಲೆ ತಿನ್ನುವಂಥ ಜನ ಹಳ್ಳಿಗಳಲ್ಲಿ ಕಡಿಮೆ. ನಾವು ಬೆಳೆದ್ರೂ ತಿನ್ನಂಗಿಲ್ಲ. ಕಾಳು ಕಡ್ಡಿ ತಿನ್ನುವಂಥ ಜನಾಂಗ ನಮ್ಮದು. ಎಲ್ಲರ ಮನೇಲಿರ್ಬೋದು, ಶ್ರೀಮಂತರ ಮನೇಲಿರ್ಬೋದು, ಬಡವರ ಮನೇಲಿರ್ಬೋದು, ಸ್ವಲ್ಪ ಕಾಯಿಪಲ್ಲೆ ಬಳಸೋದು ಕಡಿಮೆ. ಈ ಬೆಂಗಳೂರು ಮೈಸೂರು ಜನರಿಗಿಂತ ಬಹಳಷ್ಟು ಕಡಿಮೆ. ಮತ್ತು ವಿಶೇಷವಾಗಿ ಇತ್ತೀಚಿನ ದಿನಗಳಲ್ಲಿ ಬದಲಾವಣೆ ಆಗಿದೆ. ಆದರೆ ಇದ್ದಿದ್ದಲ್ಲೇ ಸ್ವಲ್ಪ ನಮ್ಮ ಹೆಣ್ಮಕ್ಳ ಬಗ್ಗೆ ಕಾಳಜಿನೇ ಕಡಿಮೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಬಂದಿದೆ, ಎಲ್ಲರೂ ಮಾಡ್ತಾರೆ. ಆದರೆ ಡೆಲಿವರಿ ಟೈಮಲ್ಲಿ ಇನ್ನೂ ನಮ್ಮಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ರಕ್ತಹೀನತೆ ಇರೋದು ನಮ್ಮ ಆಶಾ ಕಾರ್ಯಕರ್ತರಿಗೆ ಭಾಳಷ್ಟು ಚೆನ್ನಾಗಿ ಗೊತ್ತಿದೆ ಅಂತೇಳಿ ಅನಿಸ್ತದೆ. ಯಾಕಂದರೆ ನಮ್ದು ಯಾವುದೇ ಕಾರ್ಯಕ್ರಮ, ಸರ್ಕಾರದ ಕಾರ್ಯಕ್ರಮದಲ್ಲಿ ಬಹುಶಃ ಮನೆಯಲ್ಲಾಗೆ ತಲುಪಿಸುವಂಥವ್ರು ಅಲ್ಲಿ ಕೂತಿದ್ದಾರಲ್ಲ, ಅವರು ಯಾವ ವೈದ್ಯರೇ ನಾವು ಆರ್ಡರ್ ಮಾಡ್ತೀವಿ ಅಷ್ಟೇ. ಇವತ್ತು ನಾನು ನನ್ನ ಆಸ್ಪತ್ರೆ, ನನ್ನದು ದೊಡ್ಡ ಆಸ್ಪತ್ರೆ ರಾಯಚೂರಿದ್ರೂ
ನಾನೇ ಮುಂದೆ ಸ್ಟೆಥೋಸ್ಕೋಪ್ ಹಾಕೊಂಡು ಹೋಗಿ ಹಿಂಗೆ ಉಸಿರಾಡ ಅಂತ ಹೇಳಿ ನೋಡ್ಕೊಂಡು ಬಂದ್ಬಿಡ್ತೀವಿ. ಅದ್ರ ದಿನಪೂರ್ತಿ ಆ ಒಂದು ಪೇಷಂಟ್ನ ಪಕ್ಕದಲ್ಲಿ, ಆ ರೋಗಿಯ ಪಕ್ಕದಲ್ಲಿ ಅವು ವಾಂತಿ ಮಾಡಿದ್ರು, ಸಂಡಾಸ್ ಮಾಡಿದ್ರು, ಏನು ಮಾಡಿದ್ರು ಅದನ್ನ ಬಳದು ಸಿಂಗಾರ ಮಾಡಿ ಮತ್ತೆ ಚಿಕಿತ್ಸೆ ಕೊಡುವಂಥ ಕೆಲಸ ಯಾರಾದ್ರೂ ಮಾಡ್ತಿದ್ರೆ ಅದು ಗ್ರೌಂಡ್ ವರ್ಕರ್ಸ್ ಮಾಡ್ತಾರೆ, ಅದು ಆಶಾ ಕಾರ್ಯಕರ್ತರು ಸಿಸ್ಟರ್ಸ್ ಮಾಡ್ತಾರೆ. ಬಹಳ ಶ್ಲಾಘಿಸುವಂಥ ಕೆಲಸ ಅದು. ನಾವು ಆವಾಗ ನೋಡ್ತಿದ್ವಿ ಮದರ್ ತೆರೇಸಾ, ನೈಟಿಂಗೇಲ್ ಬಗ್ಗೆ ಮಾತಾಡ್ತಿದ್ವಿ. ಆದರೆ ಈಗಿನ ಕಾಲದಲ್ಲಿ ಅವರೇ ಎಲ್ಲ ಒಂದು ತಿಳಿ ಬಯಸ್ತಾರೆ. ಮದರ್ ತೆರೇಸಾ ಅವರೇ, ನೈಟಿಂಗೇಲ್ ಅವರೇ. ಇವತ್ತು ಜೀವ ಕೊಡೋರು ಯಾರಾದ್ರೆ ಅದು ಕೆಳಗಿನ ಹಂತದ ನಮ್ಮ ಸಿಬ್ಬಂದಿ ವರ್ಗ, ಆರೋಗ್ಯ ಇಲಾಖೆ ಸಿಬ್ಬಂದಿ ವರ್ಗ. ಹಾಗಾಗಿ ನಮಗಿಂತ ಜಾಸ್ತಿ ಯಾವುದೇ ಸರ್ಕಾರದ ಕಾರ್ಯಕ್ರಮ ಇರಲಿ ಅವರಿಗೆ ಹೆಚ್ಚು ಪ್ರಾಕ್ಟಿಕಲ್ ನಾಲೆಜ್ ಇರೋದು. ಇವತ್ತು ಕೊರೋನಾ ಸಂದರ್ಭದಲ್ಲಿ ನಾವು ನೋಡಿದ್ವಿ. ಕೊರೋನಾ ಸಂದರ್ಭದಲ್ಲಿ ಬಹುಶಃ ತಾಯಿ ಮಗನ ಸಂಬಂಧ ಕಾರ್ಯಕ್ರಮ ಆಗ್ತಾ ಇದೆ ಅಂತೇಳಿ ಜನರಿಗೆ ಗೊತ್ತಾಗ್ತಾ ಇತ್ತು. ಅದು ಯಾವುದಂದರೆ ನಮ್ಮ ಈಶ್ವರಿ ಬ್ರಹ್ಮಕುಮಾರಿ ಈಶ್ವರಿ ವಿದ್ಯಾಲಯದ ವತಿಯಿಂದ ರಾಜಯೋಗಿನಿ ದಾದಿ ಪ್ರಕಾಶ್ ಪಣಿ ಅವರ ಪುಣ್ಯತಿಥಿಯ ಅಂಗವಾಗಿ ಬೃಹತ್ ರಕ್ತದಾನ ಶಿಬಿರವನ್ನು ಆಯೋಜನೆ ಮಾಡಿದ್ದಾರೆ. ಅದು ಅಷ್ಟು ಇಷ್ಟಲ್ಲ, ನಿಜವಾಗ್ಲೂ ಹೇಳ್ಬೇಕಂದ್ರೆ ಸ್ಮಿತಾಕ್ನವರು ಮತ್ತು ಅವ್ರ ಟೀಮ್ ಅವರು ಪ್ರತಿಯೊಬ್ಬರನ್ನ ರಾಯಚೂರಿನಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಸಂಘ ಸಂಸ್ಥೆಗಳನ್ನು, ಪ್ರತಿಯೊಬ್ಬ ಜನಪ್ರತಿನಿಧಿಗಳನ್ನು ಮತ್ತು ಪ್ರತಿಯೊಬ್ಬ ಪೂಜ್ಯರನ್ನು ಮತ್ತು ಇನ್ಕ್ಲೂಡಿಂಗ್ ನಮ್ಮ ಡಿಪಾರ್ಟ್ಮೆಂಟ್ ಎಲ್ಲ ಅಧಿಕಾರಿಗಳನ್ನು ಭೇಟಿ ಮಾಡಿ ಈ ಕಾರ್ಯಕ್ರಮ ಮಾಡಿದರೆ ಏನು ಯಾವ ರೀತಿ ಸಕ್ಸಸ್ ಆಗ್ತದೆ ಅಂತೇಳಿ ಅದಕ್ಕೆ ಆದಂಥ ಅವರು ತಮ್ಮ ರೂಪುರೇಷೆಗಳನ್ನು ಮಾಡಿಕೊಂಡು ಎಷ್ಟು ಜನ ಮಾಡಿದೆ. ಈಗ ರಾಯಚೂರಲ್ಲಿ ಒಂದು ರೆಕಾರ್ಡ್ ಮಾಡಬೇಕು, ಯಾವ ರೀತಿ ನಾವು ಆರ್ಗನೈಸ್ ಮಾಡಿದ್ರೆ ರೆಕಾರ್ಡ್ ಮಾಡ್ಬೋದು ಅನ್ನೋದಕ್ಕೆ ಭಾಳಷ್ಟು ತಯಾರಿಯನ್ನು ನಡೆಸಿ ಇವತ್ತು ನಿಮ್ಗೆ ಗೊತ್ತಿದ್ದಂಗೆ ರಾಯಚೂರಲ್ಲಿ 27ನೇ ತಾರೀಕಿಂದ 25ನೇ ತಾರೀಕುವರೆಗೆ ಸುಮಾರು 5 ಸ್ಥಳಗಳಲ್ಲಿ ಒಂದೊಂದು ದಿವಸ ಅದು ಆರ್ಗನೈಸ್ ಮಾಡಿ ಎಲ್ಲ ರಕ್ತ ಕೇಂದ್ರ ನಿಧಿ ಕೇಂದ್ರಗಳನ್ನು ಅವರು ಸೇರಿಸಿಕೊಂಡು ಇವತ್ತು ಯಶಸ್ವಿಯಾಗಿ ರಾಯಚೂರು ಜಿಲ್ಲೆಯಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಈ ಕಾರ್ಯಕ್ರಮವನ್ನು ಮತ್ತು ಈ ಬೃಹತ್ ರಕ್ತದಾನ ಶಿಬಿರವನ್ನು ಆಯೋಜನೆ ಮಾಡಿದ್ದಕ್ಕಾಗಿ ಇಲಾಖೆಯ ಪರವಾಗಿ ಸ್ಮಿತಾಕ್ನವರಿಗೆ ಮತ್ತು ಅವ್ರ ಟೀಮಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ನಿಮಗೆಲ್ಲ ಗೊತ್ತಿದ್ದಂಗೆ ರಾಯಚೂರು ಜಿಲ್ಲೆಯಲ್ಲಿ ರಕ್ತದಾನ ಬಗ್ಗೆ ಇನ್ನೂ ನಾವು ಹೆಚ್ಚಿನ ಒಂದು ಪ್ರಚಾರ ಅಥವಾ ಅವೇರ್ನೆಸ್ ಮೂಡಿಸೋದು ಭಾಳ ಮುಖ್ಯ. ರಕ್ತದಾನ ಎಲ್ಲ ದಾನಗಳಲ್ಲಿ ಶ್ರೇಷ್ಠ. ವಿಶೇಷವಾಗಿ ನಿಮ್ಗೆ ಗೊತ್ತಿದ್ದಂಗೆ ಇವತ್ತಿನ ದಿನಗಳಲ್ಲಿ ಸಾಕಷ್ಟು ಆಕ್ಸಿಡೆಂಟ್ಗಳಾಗ್ತವೆ, ಅವರಿಗೆ ರಕ್ತದ ಅವಶ್ಯಕತೆ ಇರುತ್ತದೆ. ಎಷ್ಟೋ ಜನ ಹೆಣ್ಮಕ್ಳು ಡೆಲಿವರಿ ಟೈಮಲ್ಲಿ ಅವರಿಗೆ ರಕ್ತದ ಅವಶ್ಯಕತೆ ಇರ್ತದೆ. ಎಷ್ಟೋ ಜನಕ್ಕೆ ಈ ಸರ್ಜರಿ ಆಗೋ ಟೈಮ್ದಾಗ ರಕ್ತದ ಅವಶ್ಯಕತೆ ಇರ್ತದೆ. ಮತ್ತು ಎಷ್ಟೋ ಜನ ಕ್ಯಾನ್ಸರ್ ಮತ್ತು ಬೇರೆ ಬೇರೆ ಒಂದು ಬ್ಲಡ್ ಕ್ಯಾನ್ಸರ್ಗೆ ಬೇಕಾದಂಥ ರಕ್ತದಿಂದನೇ ಅವ್ರು ಬದುಕ್ತಾ ಇರ್ತಾರೆ. ವಿಶೇಷವಾಗಿ ಥಾಲಸೆಮಿಯಾ, ಸಿಕಲ್ ಸೆಲ್ ಅನಿಮಿಯಾ, ಬೇರೆ ಬೇರೆ ಕೆಲವು ರೋಗಗಳಿರ್ತಾವಲ್ಲ, ಅವರಿಗೆಲ್ಲ ರಕ್ತದ ಅವಶ್ಯಕತೆ ಇರ್ತದೆ. ಬಟ್ ಈ ರಕ್ತ ಕೊಡಬೇಕಾದ್ರೆ ನಾವು ಅವರಿಗೆ ಕೇವಲ ಒಬ್ಬ ಮನುಷ್ಯ ರಕ್ತದಾನ ಮಾಡೋದ್ರಿಂದ ಮಾತ್ರ ಸಾಧ್ಯ. ಹಾಗಾಗಿ ಎಲ್ಲ ಇವತ್ತು ರಾಯಚೂರಿನ ನಾಗರಿಕರಲ್ಲಿ ವಿಶೇಷವಾಗಿ ಯಾರು ರಕ್ತದಾನ ಮಾಡಲು ಅರ್ಹರಿರ್ತಾರ ಅವರಲ್ಲಿ ನನ್ನ ಒಂದು ಮನವಿ, ಬ್ರಹ್ಮಕುಮಾರೀಸ್ ಅವರು ಇವತ್ತು ಏನು 5 ಕಡೆ ಒಂದು ಬೃಹತ್ ರಕ್ತದಾನ ಶಿಬಿರವನ್ನು ಆಯೋಜನೆ ಮಾಡಿದಾರಲ್ಲ, ತಾವೆಲ್ಲ ಯುವಕರು ಈ ರಾಯಚೂರು ನಗರದಲ್ಲಿರ್ಬೋದು, ಸುತ್ತಮುತ್ತಲಿನ ಜನ ಇರ್ಬೋದು, ರಕ್ತದಾನ ಸ್ವಯಂ ಪ್ರೇರಿತವಾಗಿ ತಾವೆಲ್ಲ ಬಂದು ರಕ್ತದಾನ ಮಾಡಬೇಕು. ಯಾವಾಗ ಸ್ವಯಂ ಪ್ರೇರಿತವಾಗಿ ನಾವು ರಕ್ತದಾನ ಮಾಡ್ತೀವಿ ಅದರದ್ದು ಖುಷಿನೇ ಬೇರೆ ಇರುತ್ತೆ. ನಾನು ಒಂದು ರಕ್ತದಾನ ಮಾಡಿ ಇಷ್ಟು ನಾನು 3 ಜೀವಗಳನ್ನು ಉಳಿಸಿದ್ನಲ್ಲ ಅಂತ ಒಂದು ಖುಷಿ ಬೇರೆನೇ ಇರ್ತದೆ. ಯಾವುದೋ ಒತ್ತಾಯಕ್ಕೆ ಬಂದು ನೀವು ರಕ್ತದಾನ ಮಾಡಬೇಡಿ, ಖುಷಿಯಾಗಿ ಸ್ವಯಂ ಪ್ರೇರಿತರಾಗಿ ರಕ್ತದಾನ ಮಾಡಿ ನಿಮ್ಮಿಂದ ಒಂದು 3 ಜೀವ ಉಳಿಲ್ಲ ಅಂತೇಳಿ ಇವತ್ತಿನ ಒಂದು ನಮ್ಮ ಮೆಟ್ರೋ ಹಳದಿ ಮಾರ್ಗಕ್ಕೆ ಪ್ರಧಾನಿ ಮೋದಿ ಚಲನೆ. ಬೆಂಗಳೂರು ಮೋದಿ ಅವರೊಂದಿಗೆ ರಾಜಧಾನಿಯ ಆಟೋಗಳಿಗೆ
ಒಂದು ಕ್ರಮ ಈ ವರ್ಷದಿಂದ ಒಂದು ಕ್ರಮ. ರಾಯಚೂರು ಸಂಚಾರ ಪೊಲೀಸ್ ವತಿಯಿಂದ ನಗರದಲ್ಲಿ ಎಲ್ಲ ದಾಖಲಾತಿಗಳನ್ನು ಹೊಂದಿರುವ ಪ್ರಯಾಣಿಕರ ಆಟೋ ರಿಕ್ಷಾಗಳಿಗೆ ಕ್ರಮಬದ್ಧವಾದ ಕ್ರಮ ಸಂಖ್ಯೆಗಳನ್ನು ನೀಡಲಾಯಿತು. ರಾಯಚೂರು ಎಸ್ಪಿ ಪುಟ್ಟಮಾದಯ್ಯ ಅವರು ಮತ್ತು ಡಿವೈಎಸ್ಟಿ ಹಾಗೂ ಸರ್ಕಲ್ ಇನ್ಸ್ಪೆಕ್ಟರ್ ಅವರು ಆಟೋ ರಿಕ್ಷಾಗಳಿಗೆ ನಂಬರ್ಗಳನ್ನು ಅಂಟಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಜಿಲ್ಲಾ ಪೊಲೀಸ್ ಪರಿಶಿಷ್ಟ ಅಧಿಕಾರಿಗಳು, 1970ರ ದಶಕದಲ್ಲಿ ಆಟೋಗಳು ಇರಲಿಲ್ಲ, ಯಂತ್ರಚಾಲಿತ ವಾಹನಗಳು ಇರಲಿಲ್ಲ. ಆಗ ಕುದುರೆ ಗಾಡಿಗಳು ಹೆಚ್ಚಿದ್ದವು. ಆರಂಭದಲ್ಲಿ ಆಟೋ ರಸ್ತೆಗಳೆಯಲುಂಟಾಗ ಮಾಲೀಕರು ವಿರೋಧ ವ್ಯಕ್ತಪಡಿಸಿದರು. ತದನಂತರ ಕೆಲವು 1 ವರ್ಷದಲ್ಲಿ ಬೆಂಗಳೂರಿನಲ್ಲಿ ಕುದುರೆ ಗಾಡಿಗಳೇ ಮಾಯವಾದವು. ಹಾಗೆ ಬದಲಾವಣೆ ಎಂಬುದು ಜಗದ ನಿಯಮ, ನಾವು ಅದಕ್ಕೆ ತಕ್ಕಂತೆ ಹೊಂದಿಕೊಳ್ಳಬೇಕು ಎಂದು ಹೇಳಿದರು. ಈ ವೇಳೆ ಮಾತನಾಡಿದ ಡಿವೈಎಸ್ಟಿ ಶಿವಕುಮಾರ್ ಅವರು, ಆಟೋ ಚಾಲಕರು 1 ತಿಂಗಳ ಸಮಯಕ್ಕೆ ಹೇಳಿ ಸಮಯದಲ್ಲಿಯೇ ತಾವು ದಾಖಲೆಗಳನ್ನು ಮಾಡಿಸಿಕೊಂಡಿರುವುದು ಸಂತಸದ ವಿಚಾರ. ಪೊಲೀಸ್ ಇಲಾಖೆಯಿಂದ ಧನ್ಯವಾದ ತಿಳಿಸುತ್ತೇವೆ. ದಾಖಲೆಗಳು ಯಾಕೆ ಮುಖ್ಯವಾಗುತ್ತವೆ ಎಂಬುದಕ್ಕೆ ಯಾವುದಾದರೂ ಅಹಿತಕರ ಘಟನೆ ಜರುಗಿದಾಗ ಪ್ರಾಣ ಹಿಂತಿರುಗಿಸಲು ಸಾಧ್ಯವಿಲ್ಲ. ಒಂದು ವೇಳೆ ದಾಖಲೆಗಳು ಸರಿಯಾಗಿ ಇದ್ದರೆ ಪರಿಹಾರ ರೂಪದಲ್ಲಿ ಸಹಕರಿಸಬಹುದು. ಹಾಗಾಗಿ ದಾಖಲೆಗಳನ್ನು ನಿರ್ವಹಣೆ ಮಾಡುವುದು ಮುಖ್ಯವಾಗುತ್ತದೆ ಎಂದು ಹೇಳಿದರು. ಎಲ್ಲ ದಾಖಲಾತಿಗಳನ್ನು ಹೊಂದಿರುವ ಪ್ರಯಾಣಿಕರ ಆಟೋ ರಿಕ್ಷಾ ಮಾಲೀಕರು ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ತಮ್ಮ ವಾಹನಕ್ಕೆ ಸಂಬಂಧಿಸಿದ ದಾಖಲಾತಿಗಳು ನೀಡಿ ಕ್ರಮ ಸಂಖ್ಯೆಗಳನ್ನು ಪಡೆದುಕೊಳ್ಳಲು ಠಾಣೆಯ ಪಿಎಸ್ಐ ತಿಳಿಸಿದರು. ए बैठो जरा, तुम जरा पीछे जाओ जरा, आप लोग भैया भैया ವರ್ಷಗಳಿಂದ ಯಾವ ಯಂತ್ರ ಚಾಲಿತ ವಾಹನಗಳು ಇರಲಿಲ್ಲ. ಏನಿತ್ತು, ಎತ್ತಿನ ಗಾಡಿ ಇತ್ತು. ನಿಮ್ಮಲ್ಲಿ ರಾಯಚೂರು ಬಸ್ ಏನಿದ್ದರೂ ಗೊತ್ತಿಲ್ಲ, ಎತ್ತಿನ ಬಂಡಿ ಇತ್ತು. ಇಟ್ಬಿಟ್ರೆ ಕುದುರೆಗಳಿಂದ ಸಾಗಾಟ ಆಗ್ತಾ ಇತ್ತು, ಟಾಂಗ ಆಗ್ತಾ ಇತ್ತು. ಬೆಂಗಳೂರು ನಗರದಲ್ಲಿ ಮೋಸ್ಟ್ಲಿ 60-70ನೇ ದಶಕ ಅನ್ಸುತ್ತೆ ಆಟೋಗಳು ಬಂದಾಗ ಈ ನಮ್ಮ ಟಾಂಗ ಮಾಲೀಕರು ಹೋಗಿ ಬೆಂಗಳೂರು ಪೊಲೀಸ್ ಕಮಿಷನರ್ ರಿಕ್ವೆಸ್ಟ್ ಮಾಡ್ತಾರೆ, ನಮಗೆ ಆಟೋಗಳು ಬೇಡ, ನಮಗೆಲ್ಲ ತೊಂದರೆ ಆಗುತ್ತೆ, ನಮ್ಮ ಜೀವನ ನಿರ್ವಹಣೆ ಕಷ್ಟ ಆಗುತ್ತೆ. ಟಾಂಗನೇ ಓಡಿಸ್ತೀವಿ ಅಂತ. ಕಾಲ ಬದಲಾದಂತೆ ಪ್ರತಿಯೊಂದು ಬದಲಾಗ್ತಾ ಹೋಗುತ್ತೆ. ಕಮಿಷನರ್ ಹೇಳ್ತಾರೆ, ಇಲ್ಲಿ ಹಂಗೆ ಆಗಲ್ಲ, ನೀವು ಬದ್ಲಿ ವ್ಯವಸ್ಥೆ ಬಗ್ಗೆ ನೀವು ಮಾಡ್ಕೊಳ್ಳಿ, ಬಟ್ ನಾವು ಬಂದಂಥ ಈ ಹೊಸ ಅವಕಾಶಗಳನ್ನ ನಾವು ಜನರಿಗೆ ನೀವು ಮಾಡೋದು ಬೇಡಿ, ಹೊಸ ಆಟೋ ತಗೊಳ್ಳೋದು ಬೇಡಿ ಅಂತ ಹೇಳಿ ತಿಳಿಸ್ತಾರೆ. 1-2-3 ವರ್ಷಗಳಲ್ಲಿ ಬೆಂಗಳೂರಲ್ಲಿ 1 ಟಾಂಗಿ ಗಾಡಿ ಇರೋದು ಎಲ್ಲ ಆಟೋಗಳು ಬಂದಿರ್ತವೆ. ಇದು ಬದಲಾವಣೆ. ಈ ಬದಲಾವಣೆಯನ್ನು ನಾವು ಯಾರು ತಡಿಲಿಕ್ಕಾಗಲ್ಲ. ಬೆಳಗ್ಗೆ ಸೂರ್ಯ ಉದಯಿಸ್ತಾನೆ, ಮಧ್ಯಾಹ್ನ ನೆತ್ತಿ ಮೇಲೆ ಬರ್ತಾರೆ, ಮತ್ತು ಈವ್ನಿಂಗು ಈ ಕಡೆ ಹೋಗಿ ಅಸ್ತಂಗತರಾಗ್ತದೆ. ನೀವು ಸೂರ್ಯನ ಇಲ್ಲೇ 12 ಗಂಟೆ ಇಲ್ಲೇ ಇರು, ನಾವು ಹೇಳಿದಾಗ ಕೇಳು, ಸಾಧ್ಯ. ಈ ಬದಲಾವಣೆ ನಿರಂತರ, ಬದಲಾವಣೆ ಶಾಶ್ವತ. ಆಯ್ತಾ? ಈ ಇಂಪಾರ್ಟೆಂಟ್, 3 ಇಂಪಾರ್ಟೆಂಟ್. ನಾವು ಮುಂದೆ ಒಂದು ಚಕ್ರ ಇಂಪಾರ್ಟೆಂಟ್ ಅಂದರೆ ಇನ್ನೆರಡು ತೆಗೆದುಬಿಡುವಾಗ ಓಡಲ್ಲ. ಹ್ಯಾಂಡ್ಲಿಂದವರು ಓಡಲ್ಲ, ಬ್ರೇಕ್ ಇಲ್ದವರೆ ನಾವೇ ಡ್ರೈವ್ ಮಾಡ್ಲಿಕ್ಕಾಗಲ್ಲ, ಕ್ಲಚ್ ಇದ್ದವರು ಆಪ್ರೇಟ್ ಮಾಡ್ಲಿಕ್ಕಾಗಲ್ಲ, ಪೆಟ್ರೋಲು ಡೀಸೆಲು ಫ್ಯೂಲ್ ಇಲ್ಲ ಅಂದರೆ ಏನೂ ನಡಿಲ್ಲ. ಹೌದಲ್ಲ? ಹಾಗೆ ಪ್ರತಿಯೊಂದು ಇಂಟರ್ಡಿಪೆಂಡೆಂಟ್, ಒಬ್ಬರ ಮೇಲೆ ಇನ್ನೊಬ್ಬರು ಅವಲಂಬಿತರಾಗಿತ್ತು, ಒಬ್ಬರ ಮೇಲೆ ಇನ್ನೊಬ್ಬರು ಅವರ. ಅವ್ರು ಯಾವುದೇ ಜಾತಿ ಇರಲಿ, ಧರ್ಮ ಇರಲಿ, ಲಿಂಗ ಇರಲಿ, ಭಾಷೆ, ಎಲ್ಲೋ ಒಂದು ಮೂಲೆಯಲ್ಲಿ ಜೋಳ ಬೆಳೀತಾರೆ, ಮನೇಲಿ ಬಂದು ರೊಟ್ಟಿ ಮಾಡ್ತೀವಿ. ಇನ್ನೆಲ್ಲೋ ಸಮುದ್ರದಲ್ಲಿ ಉಪ್ಪು ತಯಾರು ಮಾಡ್ತಾರೆ. ರಾಯಚೂರು ಉಪ್ಪು ಮಾಡ್ತೀವ ನಾವು, ಉಪ್ಪು ತಯಾರು ಮಾಡ್ತೀವ? ಯಾವುದೋ ಸಮುದ್ರದಲ್ಲಿ ಉಪ್ಪು ಮಾಡ್ತಾರೆ. ನಾವು ಅದಕ್ಕೆ ನಮ್ಮ ಊಟಕ್ಕೆ ಅದನ್ನು ಬೇಕಾದಷ್ಟು ಹದವಾಗಿ ನಾವು ಮಿಶ್ರಣ ಮಾಡ್ತೀವಿ. ಹೀಗೇನೆ ಯಾವುದಾದ್ರು ಕ್ಷೇತ್ರ ತಗೊಳ್ಳಿ, ಒಂದರಿಂದ ಇನ್ನೊಂದಕ್ಕೆ ನಾವು ಅವಲಂಬಿತರಾಗಿ ಆಗಿರ್ತೀವಿ. ಹಾಗೆ ಈ ನಗರನೂ ಕೂಡ ನಿಮ್ಮ ಮೇಲೆ ಅವಲಂಬಿತರಾಗಿರ್ತೀವಿ. ನಗರದ ಜನ ಎಷ್ಟು ಪ್ರೈವೇಟ್ ವೆಹಿಕಲ್ ಇಟ್ಕೊಳ್ಳೋರು, ದೊಡ್ಡ ಶ್ರೀಮಂತರು ಬಿಟ್ಟರೆ ಮಿಡ್ಲ್ ಕ್ಲಾಸ್ ಆ್ಯಂಡ್ ಬಿಲೋ ಮಧ್ಯಮ ವರ್ಗದ ಜನಗಳು ನಿಮ್ಮ ಹತ್ರ ಬರಲೇಬೇಕು, ಬರ್ತಾರೆ. ಅವ್ರಿಗೂ ಅವರ ಪ್ರಯಾಣ ಒಂದು ಕಡೆ ಇನ್ನೊಂದು ಕಡೆ ಹೋಗೋದು ಅನುಕೂಲ ಆಗುತ್ತೆ. ನಿಮಗೂ ಕೂಡ ಒಂದು ಅದರಿಂದ ಕಾಸು ಬರ್ತದೆ.
ಈ ಸಂದರ್ಭದಲ್ಲಿ ಡಾಕ್ಯುಮೆಂಟ್ಸ್ ತುಂಬ ಚೆನ್ನಾಗಿರ್ಬೇಕು. ನೋಡಿ, ಆಕ್ಸಿಡೆಂಟ್ಸ್ ಯಾರ ಕೈಯಲ್ಲೂ ಇಲ್ಲ. ಇದೆ ನಾವು ಹೇಳಿದಾಗುತ್ತಾ? ಆಗಲ್ಲ. ನೋಡಿ, ಜನವರಿ 1ರಿಂದ ಇಲ್ಲಿ ಗಂಟ ರಾಯಚೂರಲ್ಲಿ 180 ಜನ ಪ್ರಾಣ ಕಳ್ಕೊಂಡಿದ್ದಾರೆ. ಒಬ್ಬರಲ್ಲಿ ಎಷ್ಟು ಎಲ್ಲರಿಗೂ ಮಾದರಿ ಆಗಬೇಕು, ಅವರೆಲ್ಲರೂ ನೋಡಿ ಕಲ್ತ್ಕೋಬೇಕಂತೇಳಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಅತ್ಯಂತ ಸುರಕ್ಷಿತವಾಗಿರ್ತಕ್ಕಂಥ ವಾಹನವನ್ನು ಚಲಾಯಿಸ್ರಿ. ವಿಶೇಷವಾಗಿ ನೋಡಿ, ನಮ್ಮ ವಾಹನದಲ್ಲಿ ವಯಸ್ಸಾಗಿರ್ತಕ್ಕಂಥವ್ರು ಬರ್ತಾರೆ, ಚಿಕ್ಕ ಮಕ್ಕಳೆಲ್ಲ ಬರ್ತಾರೆ, ಶಾಲಾ ಮಕ್ಕಳು ಬರ್ತಾರೆ. ಅದ್ರ ಬಗ್ಗೆ ತುಂಬ ಜಾಗೃತಿ ಇರಬೇಕು. ಅದರಲ್ಲಿ ರೂಲ್ಸ್ ಏನಿದೆ ಅಲ್ಲಿ ರೂಲ್ಸನ್ನು ಫಾಲೋ ಮಾಡಿ. ವಿಶೇಷವಾಗಿ ಈಗ ಗಣೇಶ ಮತ್ತು ಈದ್ ಮಿಲಾದ್ ಹಬ್ಬ ಬರ್ತದೆ ಅಂಥ ಸಂದರ್ಭದಲ್ಲಿ ಸಹ ಕೆಲವೊಂದು ಕಡೆ ಮೆರವಣಿಗೆ ಸಂದರ್ಭದಲ್ಲಿ ರಿಸ್ಟ್ರಿಕ್ಷನ್ ಇರ್ತದೆ. ಅಲ್ಲೆಲ್ಲ ಹೋಗಿ ನಾವೆಲ್ಲರೂ ಟ್ರಾಫಿಕ್ ಜಾಮ್ ಮಾಡ್ತಕ್ಕಂಥದ್ದು ಎಲ್ಲ ಮಾಡೋದು ಬೇಡ. ಎಲ್ಲರೂ ನೀವು ಕೂತ್ಕೊಂಡು ಒಂದು ರಾಯಚೂರು ನಗರದ ಸಂಚಾರ ಸುವ್ಯವಸ್ಥೆನ ತುಂಬ ಚೆನ್ನಾಗಿ ಕಾಪಾಡುವಂಥ ಕೆಲಸನ ನಾವೆಲ್ಲರೂ ಮಾಡೋಣ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಚಲಾಯಿಸಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ದಾಖಲೆಗಳ ನಿರ್ವಹಣೆಯನ್ನು ಪ್ರತಿಯೊಬ್ಬರು ಮಾಡ್ಕೊಳ್ಳೇಬೇಕು ಅಂತೇಳಿ ಹೇಳಿದಾಗ ಅವರೆಲ್ಲರೂ ಭಾಳ ಜನ ಖುಷಿಯಾಗಿ, ಇಲ್ಲ ಸರ್ ನೀವು ಹೇಳ್ತಕ್ಕಂಥದ್ದು ಒಳ್ಳೆಯ ವಿಚಾರ, 100% ಇದಕ್ಕೆ ನಾವು ಟೈಮ್ ಕೊಡಿ, ನಾವು ನಿಧಾನವಾಗಿ ಒಬ್ಬರಾಗ್ತೊಬ್ಬರು ಮಾಡ್ಕೊಳ್ತಾ ಹೋಗ್ತೀವಿ ಅಂತೇಳಿ ಇವತ್ತು ಆ ಮಾತನ್ನು ಉಳಿಸ್ಕೊಂಡಿರಿ. ನೀವು ಅವತ್ತೇ ನಮಗೆ ಮಾತು ಕೊಟ್ಟಿದ್ರೆ ಆ ಪ್ರಕಾರ ನೀವು ಉಳಿಸ್ಕೊಂಡಿರಿ. ಅದಕ್ಕೆ ನಮಗೆ ಖುಷಿ ಆಗ್ತದೆ. ನಮ್ಮ ಇಲಾಖೆ ವತಿಯಿಂದ ಫಸ್ಟಿಗೆ ನಿಮಗೆ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂತ ಹೇಳಿದ್ರೆ ವಾಹನ ಚಲಿಸ್ಬೇಕಾದ್ರೆ ಆಕಸ್ಮಿಕವಾಗಿ ಏನಾದರೂ ತೊಂದರೆಗಳಾದರೆ, ಅಪಘಾತಗಳಾದರೆ ನಾವು ಕಷ್ಟಪಟ್ಟು ದುಡ್ಕೊಂಡು ತಿಂತಕ್ಕಂಥ ಜನ ನಮಗೆ ಅಂಥ ಸಂದರ್ಭದಲ್ಲಿ ನಷ್ಟವನ್ನು ತುಂಬೋದಕ್ಕೆ ಅಷ್ಟೊಂದು ಆಗಂಗಿಲ್ಲ ನಮಗೆ, ಅಥವಾ ಕಳ್ಕೊಂಡಿರ್ತಕ್ಕಂಥ ಪ್ರಾಣವನ್ನು ವಾಪಸ್ ತಂದುಕೊಡೋಕ್ಕೆ ಆಗಂಗಿಲ್ಲ. ಆದರೆ ಪರಿಹಾರ ರೂಪದಲ್ಲಿ ಏನಾದ್ರು ಕೊಡೋಕ್ಕೆ ಸಾಧ್ಯ ಆಗ್ತದೆ. ಆ ಕಾರಣಕ್ಕೆ ದಾಖಲಾತಿ ನಿರ್ವಹಣೆ ಮಾಡ್ತಕ್ಕಂಥದ್ದಂತೂ ತುಂಬ ವೆರಿ ಇಂಪಾರ್ಟೆಂಟು. ಆ ಕೆಲಸವನ್ನು ನೀವು ಇವತ್ತು ಮಾಡಿದಿರಿ. ನೀವು ಇದಕ್ಕೆ ನಮ್ಮ PSR ಅವರಿಗೆ, ನಮ್ಮ ಇನ್ಸ್ಪೆಕ್ಟರ್ಗೆ ನಾನು ಥ್ಯಾಂಕ್ಸ್ ಹೇಳಬೇಕು. ಯಾಕೆ ಅಂತ ಹೇಳಿದ್ರೆ ಇದನ್ನು ಸುಮ್ಮನೆ ಹೇಳಿ ಬಿಡಲಿಲ್ಲ, ಕಂಟಿನ್ಯೂಸ್ ಆಗಿ ಇದನ್ನು ಫಾಲೋಅಪ್ ಮಾಡ್ತಾ ಆ ಮೀಟಿಂಗ್ ಆಗಿ 1 ತಿಂಗಳಾದಮೇಲೆ ಮತ್ತೆ ನಿಮಗೆ ಯಾರ್ಯಾರ್ದು ವೆಹಿಕಲ್ಸ್ ಡಾಕ್ಯುಮೆಂಟ್ ಇಲ್ಲ ಅವ್ರನ್ನೆಲ್ಲ ಕರ್ಕೊಂಬಂದು ಒಂದು 50 ವೆಹಿಕಲ್ಸ್ಗಳನ್ನ ಸೀಜ್ ಮಾಡಿ ನಿಮಗೆ ಮತ್ತೆ ಅವೇರ್ನೆಸ್ ಮಾಡ್ತಕ್ಕಂಥ ಕೆಲಸವನ್ನು ಕಂಟಿನ್ಯೂಸ್ ಮಾಡ್ತಾ ಬಂದರು ಅವರು. ಅದೆಲ್ಲರೂ ಫಲ ಇವತ್ತು ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ನೀವೆಲ್ಲನೂ ಸಹ ಎಕ್ಸಾಕ್ಟ್ ಡಾಕ್ಯುಮೆಂಟನ್ನು ಕ್ಲಿಯರ್ ಮಾಡ್ಕೊಂಡಿದ್ದೀರಿ. ಇತ್ತೀಚೆಗೆ ರಾಯಚೂರು ಜಿಲ್ಲೆಯಲ್ಲಿ ನವಜಾತ ಶಿಶುಗಳ ಪತ್ತೆ ಪ್ರಕರಣ ಬೆಳಕಿಗೆ ಬರುತ್ತಿದ್ದು, ಅದರ ಬೆನ್ನಲ್ಲೇ ಮಸ್ಕಿ ತಾಲೂಕು ತೋರಣದಿನ್ನಿ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಹಿಂದುಗಡೆ ಭ್ರೂಣ ಪತ್ತೆಯಾದ ಘಟನೆ ಬೆಳಗಿನ ಜಾವ ನಡೆದಿದೆ. ತೋರಣದಿನ್ನಿ ಆರೋಗ್ಯ ಕೇಂದ್ರದ ಹಿಂದುಗಡೆ ನಡೆದಿರುವ ಅನೇಕ ಸಂಶಯಗಳಿಗೆ ಎಡೆಮಾಡಿಕೊಟ್ಟಿದೆ. ಘಟನೆ ನಡೆದು 5-6 ಗಂಟೆ ಕಳೆದರೂ ಸಹ ಆರೋಗ್ಯ ಕೇಂದ್ರದ ವೈದ್ಯರು ನಿರ್ಲಕ್ಷ್ಯ ತೋರಿದ್ದಾರೆ. ಮಾಧ್ಯಮದವರು ಮಾಹಿತಿ ಕೇಳುತ್ತಿದ್ದಂತೆ ವೈದ್ಯಾಧಿಕಾರಿ PB ಸಿಂಗ್ ರವರು ಭ್ರೂಣ ಇದ್ದ ಸ್ಥಳಕ್ಕೆ ಆಗಮಿಸಿ ವೀಕ್ಷಿಸಿ ಈ ಘಟನೆ ಬಗ್ಗೆ ಮಾಹಿತಿ ಇಲ್ಲ, ನಮ್ಮ ಆಶಾ ಕಾರ್ಯಕರ್ತೆಯರು ಮತ್ತು ಸಿಬ್ಬಂದಿಗಳ ಜೊತೆ ಮಾತನಾಡಿ ವಿಷಯ ತಿಳಿಸುತ್ತೇವೆ ಹೇಳಿದ್ದಾರೆ. ಸರ್ಕಾರ ಮತ್ತು ಕಾನೂನು ಗರ್ಭಪಾತದ ಬಗ್ಗೆ ಎಷ್ಟೊಂದು ಕ್ರಮ ಕೈಗೊಂಡರೂ ಇಂತಹ ಹೀನ ನೀಚ ಕೃತ್ಯ ಘಟನೆಗಳು ನಡೆಯುತ್ತಿರುವುದು ಮನುಷ್ಯತ್ವಕ್ಕೆ ನಾಚಿಕೆ ಸಂಗತಿಯಾಗಿದೆ. ಸ್ಥಳೀಯರಾದ ಹನುಮಂತಪ್ಪ ನಾಯಕ ಆಕ್ರೋಶ ವ್ಯಕ್ತಪಡಿಸಿದರು. ರಾಯಚೂರು ಜಿಲ್ಲೆಯ ಮಸ್ಕಿ ತಾಲೂಕಿನ ತೋರಣದಿನ್ನಿ ಗ್ರಾಮದ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಈ ಒಂದು ಆಸ್ಪತ್ರೆ ಹಿಂಭಾಗಡೆ ಇವತ್ತು ಮಹಾಪಾಪ ಭ್ರೂಣ ಹತ್ಯೆಯಾಗಿರ್ತಕ್ಕಂಥ ಒಂದು ಘಟನೆ ನಡೆದಿದ್ದು, ಇದು ಬೆಳಗ್ಗೆ ತಾನೇ ನಡೆದಿದೆ ಅಂತಕ್ಕಂಥ ಮಾತನ್ನು ಇಲ್ಲಿ ಬೆಳಗಿನ ಜಾವ ಈ ರಸ್ತೆ ಮುಖಾಂತರ ಹೋಗ್ತಕ್ಕಂಥ ಜನ ನೋಡಿ ಇಲ್ಲಿ ಭಾಳಷ್ಟು ಆಘಾತಕಾರಿರ್ತಕ್ಕಂಥ ಘಟನೆ ನಡೆದಿದ್ದು. ರಾಯಚೂರು ಜಿಲ್ಲೆಯಲ್ಲಿ ಕಳೆದ ವಾರ ಈ ಒಂದು ಘಟನೆ ನಡೆದಿತ್ತು. ಅದು ಮಾಸವ ಮುನ್ನವೇ ಇಂಥ ಒಂದು ಘಟನೆ ನಡೆದು ಇಡೀ ಒಂದು ಮಾನವ ಕುಲಕ್ಕೆ ಅಮಾನವೀಯವಾಗಿರ್ತಕ್ಕಂಥ ಘಟನೆ ನಡೆದಿದ್ದು ಒಂದು ಹೀನ ಕೃತ್ಯ ಅಂತಕ್ಕಂಥ ಮಾತನ್ನು ಹೇಳ್ಬೋದು. ಸರ್ಕಾರ ಆರೋಗ್ಯ ಇಲಾಖೆ ಎಷ್ಟೆಲ್ಲ ಮಾಹಿತಿ ಕೊಟ್ಟರು ಕೂಡ, ಎಷ್ಟೆಲ್ಲ ಸಲಹೆ ಕೊಟ್ಟರು ಕೂಡ ಇಂಥ ಒಂದು ಅನಾಹುತ, ಇಂಥ ಒಂದು ಆರೋಗ್ಯಕರವಾಗಿರ್ತಕ್ಕಂಥ ಚಟುವಟಿಕೆ ಮಾಡಿದಿರೋದು ಇವತ್ತು ಇಡೀ ಮಾನವ ಕುಲಕ್ಕೆ, ಮನುಕುಲಕ್ಕೆ ಒಂದು ದೊಡ್ಡ ಪಾಪ ಅಂತ ಹೇಳ್ಬೋದು. ಅದನ್ನು ತಾವೂ ಕೂಡ ನೋಡ್ಬೋದು ಇಲ್ಲಿ. ಸಾಕು.